ಮಾನ್ಯ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿ ಶ್ರೀ ಡಿ ಕೆ ಶಿವಕುಮಾರಲ್ಲಿ ರಾಮನಗರದ ಮಹೇಶ ನಾನು ಮನವಿ ಮಾಡ್ಕೊಳ್ದೆ ಅಂದರೆ, ನೀವು ಈಗ ಬಿಡದಿಲಿ ಸ್ಮಾರ್ಟ್ ಸಿಟಿ ಮಾಡಬೇಕು ಅಂತ ಓಡಾಡ್ತೀರಿ, ಅದು ಒಳ್ಳೆ ಯೋಜನೆ, ಓಕೆ. ಆದರೆ ರೈತರುಗಳು ವಿರೋಧ ಮಾಡ್ತಾ ಇದ್ದಾರೆ, ನಮ್ಮ ಕುಮಾರಣ್ಣವರು ಓಡಾಡ್ತಾ ಇದ್ದಾರೆ. ಈಗ ಹಿಂಗೆ ಮುಂದುವರಿತಾ ಹೋದರೆ ಆ ಕೆಲಸನಾಗಲಿ ಎಲ್ಲ ಎಡಬಿಡಂಗಿ ಕೆಲಸ ಆಗ್ತದೆ. ನಾನೇನು ಸಲಹೆ ಕೊಡ್ತೀನಿ ಅಂದರೆ, ನಿಮಗೆ ದಯವಿಟ್ಟು ನೀವು ಕುಮಾರಣ್ಣವರು ಜನರ ರೈತರುಗಳ ಮಧ್ಯೆಯಲ್ಲಿ ಕುತ್ಕೊಂಡು ಇದನ್ನು ತೀರ್ಮಾನ ತಗೊಳ್ಬೇಕು. ಅವಾಗಲೇ ಒಂದು ಪರ್ಫೆಕ್ಟ್ ಪಿಕ್ಚರ್ ಗೊತ್ತಾಗೋದು. ನೀವು ಒಂದು ಕಡೆ ಹೇಳಿಕೆ ಕೊಡೋದು, ಇವ್ರು ಒಂದು ಕಡೆ ಹೇಳಿಕೆ ಕೊಡೋದು, ಪಾಪ ರೈತರುಗಳೆಲ್ಲ ದಣಿಯೋದು ಬೇಡ. ಈಗಿನ ಕಾಲದಲ್ಲಿ ನೋಡಿ, ಇವಾಗ ಪಾಪ ರೈತರುಗಳಿಗೆ ಎಷ್ಟು ಕಷ್ಟ ಆಗ್ತದೆ ಅಂದರೆ, ಒಂದು ಬಿತ್ತನೆ ಗೊಬ್ಬರ ತೊಗೊಳಕ್ಕೆ ಎಷ್ಟು ರೇಟ್ಗಳಾಗಿದೆ. ಅವ್ರು ಕಷ್ಟಪಟ್ಟು ಸೀಮೆ ಹುಲ್ಲು ಅಲ್ಲಿ ಇಲ್ಲಿ ನೀರು ಬಿಡಿಸ್ಕೊಂಡು ದುಡ್ಡೆಲ್ಲ ಕಟ್ಟಿ ಬೆಳೆದು ಹಾಲು ಹಾಕೋ ಅಷ್ಟರಲ್ಲಿ ಅವ್ರಿಗೇನು ಸಿಗಲ್ಲ. ಆ ಥರ ಸ್ಥಿತಿಲಿ ಇವಾಗ ಅವ್ರು ಬೆಳೆದ ಬೆಳೆಗೂ ಏನು ಸಿಗ್ತಾಯಿಲ್ಲ. ಇಂಥ ಸ್ಥಿತಿಲಿ ರೈತ ಅಲಿತಿರೋ ಸ್ಥಿತಿಲಿ ಅವ್ರು ದಿನ ಸ್ಟ್ರೈಕ್ ಮಾಡ್ಕೊಂಡು ಅಲಿತಿದ್ರೆ ನಿಜವಲ್ಲ ಚೆನ್ನಾಗಿರಲ್ಲ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ನಿಮ್ಗೇನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಕುಮಾರಣ್ಣ ನೀವೆಲ್ಲ ರೈತರ ಜೊತೆ ಮುಕ್ತವಾಗಿ ಚರ್ಚಿಸಿ ಒಂದು ಒಮ್ಮತ ನಿರ್ಧಾರಕ್ಕೆ ಬಂದರೆ ಒಳ್ಳೆಯದು. ನೀವು ಮಾಡ್ತೀವಿ ಅವ್ರು ಮಾಡಬೇಡಿ ಅಂತ ಹಿಂಗೆ ಮಾಡ್ತಾ ಇದ್ರೆ ನಿಜವಾಗ್ಲೂ ರೈತರು ಅಡ್ಡಗತ್ತಿಳಿಸಿ ಹಾಕೋತಾರೆ. ದಯವಿಟ್ಟು ಬೇಡ. ರೈತರು ಕೋರ್ಟು ಕಚೇರಿಗೆಲ್ಲ ಅಲಿಯೋಕ್ಕಾಗಲ್ಲ. ರೈತರು ಕಷ್ಟ ಸುಖಗಳನ್ನ ಅರಿರಿ.